ಹಾವೇರಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ನುಗ್ಗಿ ಬಂದ ಸರ್ಕಾರಿ ಸಾರಿಗೆ ಬಸ್ ಓರ್ವ ಮಗುವಿನ ಬಲಿ ಪಡೆದು ನಾಲ್ವರಿಗೆ ಗಾಯಗಳಾದ ಘಟನೆ ಕಳೆದ ಬುಧವಾರ ಸಂಭವಿಸಿದೆ. ಈ ಘಟನೆಯು ಈಗ ಹಾವೇರಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಜುನಾಥ್ ಎಂಬ ಬಸ್ ಚಾಲಕನ ನಿರ್ಲಕ್ಷ್ಯ ಹಾಗೂ ಅತಿ ವೇಗದ ಚಾಲನೆ ಈ ಘಟನೆಗೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಕಳೆದ ಏಪ್ರಿಲ್ 1ರಂದು ಬುಧವಾರ ಬೆಳಗ್ಗೆ 6:30 ಗಂಟೆ ಸುಮಾರಿಗೆ ಈ ದುರಂತ ಸಂಭವಿಸಿದೆ. ಪ್ಲಾಟ್ಫಾರ್ಮ್ ನಂಬರ್ 2ರ ಕಡೆಗೆ ಸರ್ಕಾರಿ ಸಾರಿಗೆ ಬಸ್ ಏಕಾಏಕಿ ಬಂದು ನುಗ್ಗಿದ ಪರಿಣಾಮ ಸವಣೂರು ಪಟ್ಟಣದ ಹಜರತ್ ಅಲಿ 2 ವರ್ಷದ ಮಗು ಮೃತಪಟ್ಟಿದೆ. ಹಾಗೂ ಈ ಘಟನೆಯಲ್ಲಿ ಬಂಕಾಪುರ ಪಟ್ಟಣದ 44 ವರ್ಷದ ವಾಸುದೇವ್, 6 ವರ್ಷದ ಹರ್ಷ, 39 ವರ್ಷದ ಕಾವ್ಯಾಂಜಲಿ, 13 ವರ್ಷದ ಅರ್ಬಜ್ ಖಾನ್ ಗಾಯಗೊಂಡಿದ್ದಾರೆ. ಬಸ್ ಹರಿದಿದ್ದರ ಪರಿಣಾಮ ಹಜರತ್ ಅಲಿ ಎಂಬ ಮಗು ತೀವ್ರವಾಗಿ ಗಾಯಗೊಂಡಿತ್ತು. ತಕ್ಷಣವೇ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಇನ್ನೂ ಹೆಚ್ಚಿನ ಸೂಕ್ತ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ನಗರದ ಕಿಮ್ಸ್ ಆಸ್ಪತ್ರೆಗೆ ಮಗುವನ್ನು ದಾಖಲಿಸಲಾಗಿತ್ತು. ಆದರೆ ಅದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿ ಆಗದೆ ಮಗು ಹಜರತ್ ಅಲಿ ಮೃತಪಟ್ಟಿದೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್.